ಸ್ನೇಹಿತರೆ ನಮಸ್ಕಾರ. ಕೆಲವು ಸಮಸ್ಯೆಗಳಿಗೆ ಬಹಳ ಸುಲಭ ಉಪಾಯದಲ್ಲಿ ಪರಿಹಾರಗಳಿರ್ತವೆ. ಆ ಪರಿಹಾರವನ್ನ ಕೊಡುವಂತಹ ಮಹಾನುಭಾವರು ನಮಗೆ ಸಿಗಬೇಕಷ್ಟೇ. ಭಗವಂತ ಯಾರ ರೂಪದಲ್ಲಾದ್ರೂ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೊಡುವಂತರನ್ನ ಕಳಿಸಿರ್ತಾನಂತೆ. ಗೋಕಾಕ್ ಕಡೆಯಿಂದ ನನಗೆ ಮಂಗಳವಾರ ಈ ಮಗುವಿನ ಕಡೆಯವರು ಫೋನ್ ಮಾಡಿದ್ರು. ಫೋನ್ ಮಾಡಿ ನಮ್ಮ ಮಗು ಹಿಂಗಿದೆ ಅಂತ ಹೇಳಿದ್ರು. ನಾನು ಹೇಳಿದೆ, ಸುಮ್ಮನೆ ಬರೋ ಅವಶ್ಯಕತೆ ಇಲ್ಲ, ದಯವಿಟ್ಟು ನಿಮ್ಮ ಹುಡುಗನ ಒಂದು ವಿಡಿಯೋ ಹಾಕ್ರಿ ಅಂತ ಹೇಳಿದಾಗ, ಈಗೇನ್ ನೋಡ್ತಾ ಇದ್ರಲ್ಲ ಈ ವಿಡಿಯೋನ ನನಗೆ ಹಾಕಿದ್ರು. ಈ ವಿಡಿಯೋನ ನೋಡಿದಾಗ ಇದೆಲ್ಲೋ ಸಣ್ಣ ಸಮಸ್ಯೆ ಇರಬಹುದು ಅಂತೇಳಿ ನನಗೆ ಅನಿಸ್ತು. ಹಾಗಾಗಿ ನೀವು ಸಾಧ್ಯ ಆದ್ರೆ ಕರ್ಕೊಂಡ್ ಬನ್ನಿ ಅಂತ ಹೇಳಿದೆ. ಅವ್ರು ತಕ್ಷಣನೇ ಮರು ದಿವಸ ಬಂದ್ರು. ಬುಧವಾರ ಮಧ್ಯಾಹ್ನ ಈ ಮಗುನ ನನ್ನ ಕಡೆ ಕರ್ಕೊಂಡ್ ಬಂದಾಗ ಈ ತರ ಸಮಸ್ಯೆಯನ್ನ ಎದುರಿಸ್ತಾ ಇತ್ತು. ಆವಾಗ ನಾನು ಪ್ರಾರ್ಥನೆ ಮಾಡಿ ಈ ಮಗುವಿಗೆ ನನ್ನದೇ ಒಂದು ತತ್ವದ ಒಳಗ ಉಪಚಾರವನ್ನ ಮಾಡಿದಾಗ ಆ ಮಗು ಓಡಾಡ್ಲಿಕ್ಕೆ ಶುರು ಮಾಡ್ತು. ನೀವು ಆ ಮಗು ಓಡಾಡುವ ಒಂದು ವಿಡಿಯೋವನ್ನ ನಿಮಗೆ ಹಾಕ್ತೇನೆ, ನೀವು ನೋಡಿ. ಎಲ್ರೂ ಖುಷಿ ಪಟ್ರು. ತಕ್ಷಣನೇ ಒಂದು ಅರ್ಧ ಗಂಟೆ ಒಳಗ ಇಷ್ಟು ವರ್ಷ ಓಡಾಡದೆ ಇರೋ ಮಗು ಸಡನ್ ಆಗಿ ಓಡಾಡ್ತಾ ಇದೆಯಲ್ಲ ಅಂತ ಹೇಳಿ ಬಹಳ ಖುಷಿ ಪಟ್ರು. ಯಾಕಂದ್ರೆ ಕುಣ್ತಾ ಇತ್ತು, ಇವಾಗ ಒಂದು ಅರ್ಧ ಭಾಗ ಮಗು ಗುಣಮುಖ ಆಗಿ ಓಡಾಡ್ತಾ ಇದೆ ಅಂತ ಹೇಳಿ ಎಲ್ಲರೂ ಆಶ್ಚರ್ಯಪಟ್ರು. ಯಾಕಂದ್ರೆ ಎಷ್ಟೋ ವೈದ್ಯರ ಹತ್ರ ಭೇಟಿಯಾದ್ರೂ ಈ ಒಂದು ಸಮಸ್ಯೆ ಬಗೆಹರಿದಿರಲಿಲ್ಲ. ತಮ್ಮದೇ ಆದ ಪದ್ಧತಿ ಒಳಗ ಅವರು ಪ್ರಯತ್ನ ಪಟ್ಟಿರ್ತಾರೆ, ಆದ್ರೂ ಕೂಡ ಈ ಸಮಸ್ಯೆ ಬಗೆಹರಿದಿರಲ್ಲ. ಆದ್ರೆ ಇಲ್ಲಿ ಮಾತ್ರ ಸಡನ್ ಆಗಿ ಮಗು ಓಡಾಡೋದನ್ನ ಕಂಡು ಬಹಳ ಆಶ್ಚರ್ಯಚಕಿತರಾದ್ರು. ಒಂದ್ಸಲ ಆ ವಿಡಿಯೋನ ನೋಡ್ಕೊಂಡ್ ಬನ್ನಿ, ಮತ್ತೆ ಮಾತಾಡ್ತೇನೆ. ಗುಡ್ 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 ಗುಡ್. ಹಾ, ಕೈ ತೆಗಿ. ಗುಡ್ 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 ಗುಡ್. ಬೆಸ್ಟ್ 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 ಬೆಸ್ಟ್. ಗುಡ್ ಗುಡ್. ಶಬಾಷ್ 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 ಶಬಾಷ್. ಗುಡ್. ಏನ್ ನೋಡ್ರಿ, ಅವ್ರ ಅಪ್ಪ ಕರೀರಿ. ಅವ್ರಪ್ಪ ಏನ್ರಿ, ಕರೀರಿ ಅವ್ರೆ. ಹಾ, ಕರೀರಿ ಅವ್ರ ಅಜ್ಜ ನೋಡ್ಲಿ. ನಡೀರಿ ನೋಡ್. ಗುಡ್ ಗುಡ್. ಬೆಸ್ಟ್. ಶಬಾಷ್ 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 ಶಬಾಷ್. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಬರ್ರಿ ಬರ್ರಿ ಮಗ ನೋಡ್ರಿ. ಬಾ. ಗುಡ್ ಗುಡ್ ಗುಡ್. ಹಿಂಗ ನಡಿಬೇಕು. ಹೆಂಗ್ ಗುಡ್ 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 ಗುಡ್. ಮಾಶಾಲ್ಲ ಸರ್, ಮುಜಾರ್ ಸಾಬ್ ಮಾಶಾಲ್ಲ. ಹಾ, ಗುಡ್ 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 ಗುಡ್. ನೋಡಿದ್ರಲ್ಲ, ಅವರ ಕಡೆಯವರು ಎಷ್ಟೊಂದು ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಬ್ರು ಅಜ್ಜಾರ ಮಹಿಮಾ ಅಂತ ಹೇಳಕತ್ತಾರ, ಒಬ್ರು ಮಾಶಾಲ್ಲಾ ಅಂತ ಹೇಳಕತ್ತಾರ. ಬಹಳ ಖುಷಿಯನ್ನ, ಯಾಕಂದ್ರೆ ಇಷ್ಟು ದಿವಸ ಓಡಾಡದಿರೋ ಮಗು ಈಗ ಓಡಾಡ್ತಾ ಇದೆ. ಬಹುಶಃ ದೇವರ ದೃಷ್ಟಿ ಆ ಮಗುವಿನ ಮೇಲೆ ಇವಾಗ ಬಿತ್ತು ಅನ್ಸುತ್ತೆ. ಹೀಗೆ ಆ ಮಗು ಎದ್ದು ನಿಲ್ಲಕ್ಕೆ ಶುರು ಮಾಡಿತು. ಕೈ ಊರ್ದನೆ ಓಡಾಡ್ಲಿಕ್ಕೆ ಶುರು ಮಾಡ್ತು. ಬಹಳ ಅವರ ತಂದೆ ತಾಯಿ, ಅವರ ಅಜ್ಜ ಎಲ್ರೂ ಸೇರಿ ಆ ಮಗುವನ್ನ ಕರ್ಕೊಂಡ್ ಬಂದಿದ್ರು. ಬಹಳ ಖುಷಿ ಆಯ್ತು. ಎಲ್ರೂ ಈ ಒಂದು ದೃಶ್ಯವನ್ನ ನೋಡಿ ಆನಂದ ಆಯ್ತು. ಅವರೆಲ್ಲ ಅಜ್ಜಾರ ಮಹಿಮೆ ಅಂತಂದ್ರು. ಅಜ್ಜಾರ ಮಹಿಮೆ ಬಹಳ ದೊಡ್ಡದೈತಪ್ಪ ಅಂತೇಳಿ ಅವ್ರು ಖುಷಿ ಪಟ್ರು. ದೇವರ ಮಹಿಮೆ ನಿಜವಾಗ್ಲೂ ದೊಡ್ಡದಿದೆ, ಆದ್ರೆ ನಾವು ದೇವರಾಗ್ಲಿಕ್ಕೆ ಸಾಧ್ಯ ಇಲ್ಲ, ದೇವ ಮಾನವರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನನಗ ಅಜ್ಜ, ದೇವಮಾನವ, ಗುರು ಹೀಗೆ ಯಾವುದೇ ರೂಪಗಳನ್ನ ಕೊಡದೆ, ನನಗಿಂತ ಹಿರಿಯರು ಮಗ ಅಂತ ನೋಡಿ, ನನ್ನ ವಾರಿಗೆಯವರು ಸ್ನೇಹಿತ ಅಂತ ನೋಡಿ, ನನಗಿಂತ ಸಣ್ಣವರು ಅಣ್ಣ ಅಂತ ನೋಡಿ, ಇಷ್ಟು ಸಾಕು. ನನ್ನ ಕೈಲಾದಷ್ಟು ಸೇವೆಯನ್ನ ಈ ಸಮಾಜಕ್ಕೆ ಮಾಡ್ತಾ ಹೋಗ್ತೇನೆ. ನಿಮ್ಮ ಸೇವೆ ಭಗವಂತನ ಸೇವೆ ಅಂತೇಳಿ ನಾನು ಅನ್ಕೊಂತೇನೆ. ನನ್ನ ಮನಸ್ಸಿಗೆ ಬಂದದ್ದನ್ನ ಹೇಳ್ತೇನೆ, ನನಗೆ ಮನಸ್ಸಿಗೆ ತಿಳಿದದ್ದನ್ನ ಹೇಳ್ತೇನೆ, ನನಗೆ ಅನಿಸಿದ್ದನ್ನ ನಿಮಗೆ ಸಲಹೆ ಮಾಡ್ತೇನೆ. ಅಷ್ಟು ಬಿಟ್ರೆ ನನ್ನ ಹತ್ರ ಬೇರೆ ಏನೂ ಇಲ್ಲ. ಆ ಭಗವಂತನ ಕೃಪೆ ನಿಮ್ಮೆಲ್ಲರ ಮೇಲೆ ಇರಲಿ. ಎಲ್ಲರಿಗೂ ಒಳ್ಳೆಯದನ್ನು ಮಾಡು ಅಂತೇಳಿ ಭಗವಂತನನ್ನ ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡೋಣ. ಸಮಾಜದಲ್ಲಿ ಶಾಂತಿ, ಬಡವರ ಹಸಿವು ಇವೆಲ್ಲವನ್ನ ಭಗವಂತ ನೋಡ್ಕೊಳ್ತಾನೆ. ಹಾಗಾಗಿ ನಾವೆಲ್ಲರೂ ಆ ಭಗವಂತನ ಮಕ್ಕಳು. ನಮ್ಮ ನಡುವೆ ಭಗವಂತ ರೋಗ ರುಜಿನಗಳನ್ನ ಇಟ್ಟ ಹಾಗೆ ಔಷಧಿಯನ್ನು ಇಟ್ಟಿದ್ದಾನೆ. ನಮ್ಮ ನಡುವೆ ಭಗವಂತ ಸಮಸ್ಯೆಗಳನ್ನ ಇಟ್ಟ ಹಾಗೆ ಅದಕ್ಕೆ ಪರಿಹಾರಗಳನ್ನು ಇಟ್ಟಿದ್ದಾನೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಸಾಕು. ಭಗವಂತ ಈ ಪ್ರಕೃತಿಯಲ್ಲಿ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರವನ್ನ ಇಟ್ಟಿದ್ದಾನೆ. ಅಂತಹ ಸಮಸ್ಯೆಗಳನ್ನ ಪರಿಹಾರ ಮಾಡುವಂತಹ
ಮಹಾನುಭಾವರು ನಮಗೆ ಸಿಗಬೇಕಷ್ಟೆ. ಇಲ್ಲಿ ನೋಡಿ, ಆ ಮಗುವಿನ ಖುಷಿ, ಆ ಮಗುವಿನ ಕಡೆಯವರ ಖುಷಿ ನನ್ನ ಮನಸ್ಸಿಗೆ ಬಹಳ ಆನಂದವನ್ನು ನೀಡಿತು. ಈ ಆನಂದ ಯಾವಾಗಲೂ ಆ ಕುಟುಂಬಕ್ಕೆ ಆ ಭಗವಂತ ಹೀಗೆ ಇಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ. ನೀವು ಕೂಡ ಈ ಪ್ರಾರ್ಥನೆಯನ್ನು ಭಗವಂತನಲ್ಲಿ ಮಾಡಿ. ಆ ಭಗವಂತ ಖಂಡಿತವಾಗಿಯೂ ಕರುಣಾಮಯಿ ಆಗಿದ್ದಾನೆ.